ಚಪ್ಪಲಿ ಕೂಡ ತಗೊಳ್ಳೋದು ಚಪ್ಪರ ಬಿಡ್ತಾರೆ. ಸೊ ಈಗ ಈ ತಿಂಗಳು 7ನೇ ತಾರೀಕೇನೋ ಹೇಳಿದ್ರಿ, 7ನೇ ತಾರೀಕು ಅಂದರೆ ಬರ ಮಂಗಳವಾರ ಏನೋ ಹೇಳ್ತಾ ಇದ್ರಿ ಪ್ರೊಡಿಕ್ಷನ್ ನಿಮ್ದು. ಆ ಪ್ರೊಡಿಕ್ಷನ್ ಯಾಕೆಂದ್ರೆ ಬಂದ್ರೆ ಲಕ 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 ಅಂತ ಇರ್ತೀರ ನೀವು. ಅಂದ್ರೆ ನೀವು ಹೇಳೋದಕ್ಕೆ ಅಂದ್ರೆ ಅವತ್ತು ವಿಷಯ ಇದೆ, ನೀವು ಬೇರೆ ಇದ್ರಲ್ಲಿ ಹೇಳ್ತೀರಾ ಇಂಟೆನ್ಷನಲ್ಲಿ, ಬಟ್ ಬೇರೆ ತಿಳ್ಕೊಂಡು ಇವನೇನು ಹಿಂಗೆ ಹೇಳ್ತಾನೆ ಅಂತಾರೆ ಯೂಸ್ವಲಿ. ಬಟ್ ನಿಮಗೆ ವಿಷಯ ಇರುತ್ತೆ, ಅದನ್ನ ಜನರೊತ್ತಿಗೆ ಹಂಚ್ಕೋಬೇಕು ಅಂದ್ಬಿಟ್ಟು ನೀವು ಹೇಳ್ತೀರ ಎಲ್ಲದನ್ನು ನೋಡಿ ಅಂದ್ಬಿಟ್ಟು ಲೈವ್ನ. ನೀವು ಅದರಲ್ಲೂ ತುಂಬ ಮಾತಾಡ್ತೀವಿ. ಇನ್ನೊಂದು ಮಾತಾಡಿ, 7ನೇ ತಾರೀಕು ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. 7ನೇ ತಾರೀಕು ಸರ್ 7 and 8 ಕಾಂಬಿನೇಷನ್. ಅವತ್ತಿನ ಡೇಟನ್ನು ಕೌಂಟ್ ಮಾಡಿದ್ರೆ 8 ಬರುತ್ತೆ. ಅವತ್ತು ತುಂಬ ಕೆಟ್ಟ ದಿನ. ಚಪ್ಪಲಿ ಕೂಡ ತಗೊಳ್ಳೋದು ಚಪ್ಪರ ಬಿಡ್ತಾರೆ. ಅವತ್ತು ದೇವರೇ ಬಂದು ಹೇಳಿದ್ರು ತಗೋಬಾರ್ದು. ನಾನು ನಂಬಲ್ಲ, ಯಾಕಂದ್ರೆ ನಾನು ಗ್ರಹಗಳನ್ನ ಆರಾಧಿಸ್ತಾನೋ, ನಂಬರ್ ಆರಾಧಿಸ್ತಾನೋ. ಅಪ್ಪ ದೇವ್ರು ಕೇಳ್ತೀವಿ ಇತಿಹಾಸದಲ್ಲಿ ಇವಾಗ ಇನ್ನು ಮುಂದಕ್ಕೆ ಹೊಸ ಲಾ ಮಾಡ್ತಿಯಲ್ಲ, ಹಳೆ ಲಾ ಯಾಕೆ ಹಿಂಗೆಲ್ಲ ಹಾಳಾಗೋಯ್ತೆ. ನಾನು ಇತಿಹಾಸ ಕೆಣಕಿದ್ದೀನಿ. ಇಟ್ಸ್ ವೆರಿ ಡೇಂಜರಸ್ ಸರ್. ಇವತ್ತವ್ರಿಗೆ ಹೇಳ್ತೀನಿ ಸರ್, ನಮ್ಮನ್ನು ಒಬ್ಬ ತಾಕತ್ತಿದ್ದಾನೆ ಒಬ್ಬನ ಕೈಲಿ ಯಾವನಾರು ಇದೆ. ನನ್ನ ಫಾಲೋ ಮಾಡೋರು ಜ್ಯೋತಿಷ್ಯದಲ್ಲಿ ಸರ್, ಈ ಪ್ರಪಂಚದಲ್ಲಿ ಜ್ಯೋತಿಷ್ಯದ ನಿಮ್ಮ ಹತ್ತಿ ನಾನೊಬ್ಬ ದೇವರಿದ್ದಂಗೆ, ಯಾರೋ ಮಾತಾಡೋ ದೇವ್ರಿಗೆ ಅರ್ಚನೆ ಮಾಡ್ದಂಗೆ. ಇವತ್ತವ್ರು ನಂಬರ್ಸ್ ಬಗ್ಗೆ ಚೆಕ್ ಮಾಡಬೇಕು ಅಂದರೆ ಕ್ರಿಕೆಟ್ ನೋಡಲಿ ಸರ್, 29, 78, 84 ಇಲ್ಲ 94 ಪಕ್ಕ ವಿಕೆಟ್ ಬೀಳ್ತಾರೆ. ಪಾಕಿಸ್ತಾನ ಚೆನ್ನಾಗಿ ಆಡ್ತಿದ್ದಾರೆ, 84 ಒಂದು ವಿಕೆಟ್ ಬಿತ್ತು, ಅಲ್ಲಿಂದ ಎಲ್ಲ ಔಟು.